ಹಿಂದುತ್ವದ ಭದ್ರಕೋಟೆ ನಮ್ಮ ಮೋದಿಯಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ರೀತಿಯಾಗಿ ಲೋಕಸಭಾ ಚುನಾವಣೆಯ ರಂಗು ಗರಿಗೆದರಿದೆ. ಈ ಬಾರಿಯ ಲೋಕಸಭಾ ಚುನಾವಣೆ ಏನಾಗಬಹುದು? ಬಿಜೆಪಿ ಬರುತ್ತೆ ಅಂತ ಮೋದಿ ಅವರೇ ಬರಬೇಕಂತ ನಮ್ಮ ಆಸೆ. ನಮ್ಮ ನಿರೀಕ್ಷೆ ಈ ಸಲ ಬ್ರಿಜೇಶ್ ಚೌಟ ಆಯ್ಕೆ ಒಳ್ಳೆ ಕ್ಯಾಂಡಿಡೇಟ್ ಆಗ್ತದೆ. ಪಕ್ಷ ನೋಡುದು ನಿಮಗೆ ಅನಿಸ್ತಾ ಉಂಟು ಪದ್ಮರಾಜ್ ಒಬ್ರು ಸಮರ್ಥ ನಾಯಕ ಆಗ್ಬಹುದು ಅಂತ? ಬಿಜೆಪಿ ಈ ಒಂಜಿ ದೇಶಡು ಆ ಸರ್ಕಾರ ಬರ್ತನಲ್ಲ ಇರೆಗೆ ಓಕೆ ಅಂಚಂಡ ಇಡೀ ದೇಶದಲ್ಲಿ ಅನುಭವವುಳ್ಳ ವ್ಯಕ್ತಿ ಅಂತ ಆಗಿರಬಹುದು ಅಂತ ನನ್ನ ಭಾವನೆ. ಮೋದಿ ಬರಬೇಕು ಅಂತ ಎಲ್ಲರ ಆಸೆ. ಅವರೊಬ್ರು ಸೈನಿಕರು. ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ಅದನ್ನ ಏನು ಇವಾಗ ಕಾರ್ಯರೂಪಕ್ಕೆ ಕೂಡ ತಂದಿದೆ. ಇದೆಲ್ಲಿಯಾದ್ರೂ ಎಫೆಕ್ಟ್ ಆಗೋ ಚಾನ್ಸಸ್ ಉಂಟಾ ಬಿಜೆಪಿಗೆ? ಎಫೆಕ್ಟ್ ಈಗ ಆಗಿರೋದೆಲ್ಲ ಪ್ರೈವೇಟ್ ಬಸ್ನವರಿಗೆ ರಿಕ್ಷಾದವರಿಗೆಲ್ಲ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಿಮ್ಮ ಆಯ್ಕೆ ಮತ್ತೆ ಬಿಜೆಪಿ. ನಮಸ್ಕಾರ. ಈಗಾಗಲೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ರಂಗು ಗರಿಗೆದರಿದ್ದು 2 ಹಂತದಲ್ಲಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿಕ್ಕಿದೆ. ಅದೇ ರೀತಿಯಲ್ಲಿ ಹಿಂದುತ್ವದ ಭದ್ರಕೋಟೆ ನಮ್ಮ ಮೋದಿಯಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ರೀತಿಯಾಗಿ ಲೋಕಸಭಾ ಚುನಾವಣೆಯ ರಂಗು ಗರಿಗೆದರಿದೆ. ಬನ್ನಿ ಇಲ್ಲಿನ ನಮ್ಮ ಪುತ್ತೂರಿನ ಮತದಾರರ ಅಭಿಪ್ರಾಯ ಹೇಗುಂಟು, ಅವರಿಗೆ ಯಾವ ರೀತಿಯಾದಂತಹ ನಾಯಕತ್ವ ಬೇಕು ಅಂತ ಅವರ ಹತ್ರನೇ ಕೇಳ್ಕೊಂಬರೋಣ. ಬನ್ನಿ. ನಮ್ಮೊಟ್ಟಿಗೆ ಇಲ್ಲೊಬ್ರು ಬಸ್ ನಿರ್ವಾಹಕರಿದ್ದಾರೆ. ಬನ್ನಿ ಅವರೊಟ್ಟಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅವರ ಆಯ್ಕೆ ಯಾವುದು, ಅವರ ಆಯ್ಕೆ ಯಾವ ರೀತಿಯದ್ದು ಅಂತ ಕೇಳೋ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಂದು ಸತೀಶ್ ಗೌಡ ಅಂತ ಹೇಳಿ. ಸರ್ ಈ ಬಾರಿ ಲೋಕಸಭಾ ಚುನಾವಣೆ ನಡೀತಾ ಉಂಟು. ಅಭ್ಯರ್ಥಿಗಳ ಪಟ್ಟಿ ಅದಾಗಲೇ ರಿಲೀಸ್ ಕೂಡ ಆಗಿದೆ. ಸೊ ನಿಮ್ಮ ಪ್ರಕಾರ ಈ ಬಾರಿಯ ಲೋಕಸಭಾ ಚುನಾವಣೆ ಏನಾಗಬಹುದು? ನಿಮ್ಮ ಒಂದು ನಿರೀಕ್ಷೆ ಏನು ಸರ್? ನಮ್ಮ ಪ್ರಕಾರ ಬಿಜೆಪಿಯೇ ಬರುತ್ತೆ ಅಂತ ಮೋದಿ ಅವರೇ ಬರಬೇಕಂತ ನಮ್ಮ ಆಸೆ. ಹಾಗೆ ಅದಕ್ಕೋಸ್ಕರ ಮಂಗಳೂರು ಲೋಕಸಭೆಯಲ್ಲಿ ಬ್ರಿಜೇಶ್ ಚೌಟ ಅವರು ನಿಂತಿದ್ದಾರೆ. ಅವರೇ ಗೆಲುವನ್ನು ಸಾಧಿಸಬೇಕಂತ ನಮ್ಮ ಆಸೆ. ಸರ್ ಈಗಾಗಲೇ ಮೋದಿ ಅವರ ಏನು ಅಭಿವೃದ್ಧಿ ಕಾರ್ಯಗಳನ್ನ ನೀವು ನೋಡಿದ್ರೆ 10 ವರ್ಷ ಮೋದಿ ಅವ್ರದ್ದಾಯ್ತು. ಮತ್ತೆ ಕೂಡ ಮೋದಿ ಅವರು ಯಾಕೆ ಬರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಉಂಟು ಸರ್? ಮತ್ತು ಇಲ್ಲಾಂದರೆ ನಮಗೆ ದೇಶ ಉಳಿಬೇಕಾದ್ರೆ ಅವರೇ ಬರಬೇಕಾಗುತ್ತೆ. ಇಲ್ಲದಿದ್ದರೆ ನಮ್ಮ ದೇಶನೇ ಹೋಗಿಬಿಡುತ್ತೆ. ಈಗ ರೈತರಿಗೂ ಹಾಗೆ ಎಲ್ಲ ಸಹಾಯ ಕಿಸಾನ್ ಯೋಜನೆ, ಸಮೃದ್ಧಿ ಅದರೆಲ್ಲ ತುಂಬ ಯೋಜನೆಗಳನ್ನು ಅವರು ಮಾಡಿದ್ದಾರೆ ರೈತರಿಗೋಸ್ಕರ. ಅದಕ್ಕೋಸ್ಕರ ಅವರೇ ಇನ್ನೂ ಬರಬೇಕು ಅಂತ. ಇಲ್ಲದಿದ್ದರೆ ನಮ್ಮದು ಯಾವುದೂ ಅಭಿವೃದ್ಧಿ ಆಗಲ್ಲ. ಈಗ ರಾಜ್ಯ ಸರ್ಕಾರದಲ್ಲಿ ಯಾವುದು ರಸ್ತೆಗಳೆಲ್ಲ ಅಲ್ಲೇ ಬಾಕಿಯಾಗಿದ್ದಾವೆ. ಈಗ ನಮ್ಮ ತಾಲೂಕು ಬೆಳ್ತಂಗಡಿ ತಾಲೂಕು ಕಳೆದ ಸಲ ಚುನಾವಣೆ ಬಿಜೆಪಿ ಇತ್ತು. ಆವಾಗ ತುಂಬ ರಸ್ತೆಗಳು ಮತ್ತು ಅಣೆಕಟ್ಟುಗಳು, ನೀರಿನ ವ್ಯವಸ್ಥೆ ಎಲ್ಲ ತುಂಬ ಆಗಿದೆ. ಈ ಸಲ ಯಾವುದೂ ಒಂದು ಕೆಲಸ ಆಗಲಿಲ್ಲ 1 ವರ್ಷದಿಂದ. ಅಂದರೆ ದೇಶ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಮತ್ತೆ ಮೋದಿ ಸರ್ಕಾರ ಬರಬೇಕು ಅಂತ ನೀವು ಹೇಳ್ತಾ ಇದ್ದೀರಿ? ಹೌದು ಮೇಡಮ್ ಅವರೇ, ಮೋದಿ ಸರ್ಕಾರನೇ ಬರಬೇಕು. ಈಗ ಲೋಕಸಭೆ ಅಭ್ಯರ್ಥಿನೂ ಒಳ್ಳೆ ಇದ್ದಾರೆ. ಬ್ರಿಜೇಶ್ ಚೌಟ ಅಂತ ಇದ್ದಾರೆ. ಒಳ್ಳೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಬ್ರಿಜೇಶ್ ಚೌಟ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್? ಅವರ ಬಗ್ಗೆ ನನಗೆ ಅಷ್ಟು ಪರಿಚಯ ಇಲ್ಲ ಮೇಡಮ್ ಅವರೇ. ಆದರೆ ಒಳ್ಳೆತನ ಇದೆ ಅಂತೆಲ್ಲ ನಮಗೆ ಸ್ವಲ್ಪ ಗೊತ್ತಾಗಿದೆ. ಹಾಗೆ ಅವರು ಆರ್ಮಿಯಲ್ಲಿ ಇದ್ದವರಲ್ಲ, ಹಂಗೆ. ಥ್ಯಾಂಕ್ ಯು ಸರ್. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಉಂಟು. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ 2 ಅಭ್ಯರ್ಥಿಗಳಿದ್ದಾರೆ. ಸೊ ನಿಮ್ಮ ಒಂದು ಆಯ್ಕೆ ಯಾವುದು ಸರ್? ನಿಮ್ಮ ನಿರೀಕ್ಷೆ ಏನು ಸರ್ ಈ ಬಾರಿಯ ಚುನಾವಣೆಯಲ್ಲಿ? ಜನಸಾಮಾನ್ಯರೊಂದಿಗೆ ಯಾರು ಹೆಚ್ಚು ಬೆರೀತಾ ಇದ್ದಾರೋ, ಜನಸಾಮಾನ್ಯರ ಕಷ್ಟ ಸುಖಕ್ಕೆ ಬೇಕಾಗುವಂಥ ಅವರ ಪರಿಹಾರಕ್ಕೆ ಮಾಡಬೇಕಂತ ಕೆಲಸ ಕಾರ್ಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಆಯ್ಕೆ ಮಾಡೋದು ಅದು ವಿಹಿತ. ಈಗ ಮೇಲೆ ಕೇಂದ್ರದಲ್ಲಿ ಇಷ್ಟು ವರ್ಷ 10 ವರ್ಷ ಚೆನ್ನಾಗಿ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವಷ್ಟು ವ್ಯತ್ಯಾಸಗಳು ಇರ್ಬೋದು, ಮಾಡುವಾಗ ನಡೆಯುವಾಗ ಎಡವೇ ಇರ್ತಾರೆ. ಆದರೆ ಈ ಹಿಂದೆ ನಾವು ಕಾಣದೇ ಇದ್ದದ್ದನ್ನು ಇವತ್ತು ಕಾಣ್ತಾ ಇದ್ದೀವಲ್ಲ, ಧೈರ್ಯದಿಂದ ಎಲ್ಲರೂ ಮುಂದೋಗ್ತಾ ಇದ್ದಾರೆ ಈ ಒಂದು ಎಲ್ಲ ರಂಗದಲ್ಲಿ ಕೂಡ. ಹಾಗಾಗಿ ಯುವಕರು ಕೂಡ ಅದರಲ್ಲಿ ಹೆಚ್ಚಿನದಾಗಿ ಎಲ್ಲ ಮುಂದೆ ಬರ್ತಾ ಇದ್ದಾರೆ. ಪ್ರತಿಯೊಂದು ಅವರವ್ರು ತಮ್ಮ ಸ್ವಂತ ಉದ್ಯೋಗಕ್ಕೋಸ್ಕರ ಅದಕ್ಕೆ ಅವಕಾಶ ಇದೆ, ಅದಕ್ಕೆ ಬರ್ತಾ ಇದ್ದಾರೆ. ಅಂಥದ್ದು ಆಗಬೇಕು, ಅಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥದ್ದು ಸೂಕ್ತ ಅಂತ ನಾನು. ಅಂದರೆ ನೀವು ಬ್ರಿಜೇಶ್ ಚೌಟ ಅವರನ್ನು ಆಯ್ಕೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ. ಹಾಗಾಗಿ ಆ ಥರ ಹೋದ್ರೆ ಮಾತ್ರ ನಮಗೆ ಯಾಕಂದ್ರೆ ನಾವು ಹಿಂದೆಲ್ಲ ನೋಡಿದ್ವಲ್ಲ, ಏನೂ ಇದಿಲ್ಲ, ಸುಮ್ಮನೆ ಆಶ್ವಾಸನೆಗಳು ಆಗಬಾರ್ದು, ಅದು ಕಾರ್ಯಗತ ಆಗಬೇಕು. ಹಾಗಾಗಿ ಥ್ಯಾಂಕ್ ಯು. ಎಸ್, ಅದೇ ರೀತಿ ಇಲ್ಲೊಬ್ರು ಆಟೋ ಚಾಲಕರಿದ್ದಾರೆ. ಬನ್ನಿ ಅವರ ಆಯ್ಕೆ ಯಾವುದು, ಅವರ ನಿರೀಕ್ಷೆ ಏನು ಅಂತ ತಿಳ್ಕೊಂಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ತೀರ್ಥರಾಮ ಅಂತ. ಸರ್ ಲೋಕಸಭಾ ಚುನಾವಣೆಯ ದಿನಾಂಕ ಫಿಕ್ಸ್ ಆಗಿದೆ, ಇನ್ನೇನು ನೀವು ಓಟ್ ಹಾಕೋದೊಂದೇ ಬಾಕಿ. ಸರ್ ನಿಮ್ಮ ನಿರೀಕ್ಷೆ ಏನು ಸರ್? ನಮ್ಮ ನಿರೀಕ್ಷೆ ಈ ಸಲ ಬ್ರಿಜೇಶ್ ಚೌಟ ಆಯ್ಕೆ. ಯಾಕೆಂತ ಹೇಳಿದರೆ ಪುತ್ತೂರಿನ ಹತ್ತೂರಿನ ಹಿಂದೂಗಳು ಒಂದಾದರೆ ನಾವು ಎಲ್ಲರೂ ಒಂದಾದಂತೆ ಅಂತ ನಮ್ಮ ಭಾಷೆ, ನಮ್ಮ ದೇಶ, ನಮ್ಮ ಭಾವನೆ ಎಲ್ಲವೂ ಒಂದಾಗಬೇಕು ಅಂತ ನನ್ನ ಭಾವನೆ. ಎಲ್ಲ ಆಟೋ ಚಾಲಕರ ಪರವಾಗಿ ಈ ಸಲ ಬ್ರಿಜೇಶ್ ಚೌಟ. ಸರ್ ಬ್ರಿಜೇಶ್ ಚೌಟ ಯಾಕೆ ವಿನ್ ಆಗಬೇಕು? ಅವರ ಯಾವ ಕ್ವಾಲಿಟೀಸಲ್ಲಿ ಅವರು ವಿನ್ ಆಗಬೇಕು ಸರ್? ಅವರು ಒಬ್ಬರು ಆರ್ಮಿ ಮ್ಯಾನ್, ನಮಗೆ ಅತಿ ಮುಖ್ಯವಾದದ್ದು ಅವರೇ. ಆದ ಕಾರಣ ಮತ್ತು ನಮಗೆ ಇದರ ಬಗ್ಗೆ ಒಂದು ಇಡೀ ದೇಶದಲ್ಲಿ ಅನುಭವವುಳ್ಳ ವ್ಯಕ್ತಿ ಅಂತ ಆಗಿರ್ಬೋದು ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದರೆ ಅತಿ ಬಡವರ ಕಷ್ಟಗಳು, ಅತಿ ಶ್ರೀಮಂತರ ದಬ್ಬಾಳಿಕೆಗಳು ಎಲ್ಲವೂ ಅವರಿಗೆ ಗೊತ್ತಿರಬಹುದೆಂಬ ನನ್ನ ಅನಿಸಿಕೆ. ಆಗ
ಹಾಗಾಗಿ ನಿಮಗೆ ಬ್ರಿಜೇಶ್ ಚೌಟ ವಿನ್ ಆಗಬೇಕು. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಫಾಜಿಲ್ ಅಂತೇಳಿ. ಫಾಜಿಲ್, ನಿಮ್ಮ ಈ ಬಾರಿ ಲೋಕಸಭಾ ಚುನಾವಣೆ ಬರ್ತಾ ಉಂಟು, ನಿಮ್ಮ ಆಯ್ಕೆ ಯಾವುದು? ನಮ್ಮ ಆಯ್ಕೆ ಯಾವ ಪಾರ್ಟಿ ನೋಡಿ ನಾವು ಓಟ್ ಹಾಕೋದಿಲ್ಲ. ನಮಗೇನೆಂದರೆ ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಈಗಿನ ಪರಿಸ್ಥಿತಿ ಏನು ನೋಡ್ತಿದ್ದೇವೆ, ಇಂಡಿಯಾ ಕಂಪ್ಲೀಟ್ ಕಂಗಾಲಾಗಿದೆ. ಸೊ ಅದೆಲ್ಲ ಚೇಂಜಸ್ ಆಗಬೇಕು, ಒಂದು ಒಳ್ಳೆ ಕ್ಯಾಂಡಿಡೇಟ್ ಬರಬೇಕು. ಇವತ್ತು ಮೋಸ್ಟ್ಲಿ ಎಲ್ಲರೂ ಕಾಸ್ಟಲ್ಲಿ ಹೋಗ್ತಿದ್ದಾರೆ. ಅದೆಲ್ಲ ಬಿಟ್ಟು ಒಂದು ಅಣ್ಣ ತಮ್ಮ ಅಂತೇಳಿ ಇರಬೇಕು. ಒಳ್ಳೆ ಕ್ಯಾಂಡಿಡೇಟ್ ಬಂದರೆ ಸಾಕು ನಮಗೆ, ಬೇರೆ ಏನು ಇದು ಮಾಡೋದಿಲ್ಲ. ಇಂಡಿಯಾ ಡೆವಲಪ್ ಪಕ್ಷ ಇಲ್ಲ, ನೀವು ಪಕ್ಷ ಬೇಡ, ನಮಗೆ ಒಂದು ಒಳ್ಳೆ ಕ್ಯಾಂಡಿಡೇಟ್. ಇಂಡಿಯಾ ಡೆವಲಪ್ಮೆಂಟ್ ಆಗಬೇಕು. ನಾವೀಗ ಏನು ಅಬ್ರಾಡ್ ಕಂಟ್ರೀಸಲ್ಲಿ ನೋಡ್ತೀವಿ, ಮೇಯ್ನಾಗಿ ಚೈನಾ, ಎಷ್ಟೇ ಅವರು ಅಟಮಾಂಬ್ ಆಗ್ತಾರೆ, ವರ್ಷಕ್ಕೆ ಸುನಾಮಿ ಬರ್ತಾರೆ, ಆದರೂ ಸಹ ಒಂದು 2 ಇಯರ್ಸಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಆ ಥರ ಇಂಡಿಯಾ ಆಗಬೇಕು. ಅಂದರೆ ಈ ಬಾರಿ ನಮ್ಮ ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಮತ್ತು ಬ್ರಿಜೇಶ್ ಚೌಟ ಅವರು ನಿಂತಿದ್ದಾರೆ ಸರ್, ಅವರ ಬಗ್ಗೆ ಹೇಳೋದಾದ್ರೆ ಏನಂತ ಸೆಲೆಕ್ಟ್ ಮಾಡಿಲ್ಲ, ಈಗ ನೋಡಬೇಕು ಯಾವುದಂತ ಹೇಳಿ. ಆಮೇಲೆ ಇನ್ನೂ ಆಯ್ಕೆ ಮಾಡಿಲ್ಲ. ಹಾಗಿದ್ರೆ ಎಲೆಕ್ಷನ್ ಬರ್ತದಲ್ಲ, ಆಗ ಟೈಮ್ ನೋಡಿ ಆಗ್ತದೆ, ಒಳ್ಳೆ ಕ್ಯಾಂಡಿಡೇಟ್ ಆಗ್ತದೆ, ಪಕ್ಷ ನೋಡೋದಿಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ಸೈಫುಲ್ಲಾ ಅಂತೇಳಿ. ಸರ್ ಈ ಬಾರಿ ಚುನಾವಣೆ, ಲೋಕಸಭಾ ಚುನಾವಣೆ, ಸರ್ ನಿಮ್ಮ ಆಯ್ಕೆ ಮತ್ತು ನಿಮ್ಮ ನಿರೀಕ್ಷೆ? ನನ್ನ ಆಯ್ಕೆ ಅಂತ ಹೇಳಿದರೆ ನಮಗೆ ಒಂದು ಒಳ್ಳೆಯ ನಾಯಕತ್ವ ಸಿಗಬೇಕು. ಇಂದಿನ ಸರ್ಕಾರ 10 ವರ್ಷ ಆಡಳಿತ ಮಾಡಿದೆ, ಅದರಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ನೋಡಿದರೆ ಯಾವುದೇ ಡೆವಲಪ್ ಇಲ್ಲ. ಆದ್ದರಿಂದ ನಾವು ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ನಿಲ್ಲಬೇಕಂತ ನಮ್ಮ ಅಭಿಪ್ರಾಯ. ಇದರಲ್ಲಿ ಪದ್ಮರಾಜ್ ಎಂಬವರು ನಿಂತಿದ್ದಾರೆ. ಅವರು ಯಾವ ರೀತಿ ತಗೊಂಡೋಗ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಅನಿಸಿಕೆ ಪ್ರಕಾರ ಒಂದು ಒಳ್ಳೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕಂತೇಳಿ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಒಳ್ಳೆಯ ನಿರುದ್ಯೋಗ ಇದೆ, ಮತ್ತು ಅಭಿವೃದ್ಧಿಯಲ್ಲಿ ಯಾವುದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಾವೀಗ ಈ ಸಲ ಓಟನ್ನು ನಿರೀಕ್ಷಿಸ್ತಾ ಇದ್ದೇವೆ. ನಿಮ್ಮ ಪರೋಕ್ಷವಾಗಿ ಪದ್ಮರಾಜ್ ಅವರಿಗೆ ನಿಮ್ಮ ಸಪೋರ್ಟ್ ಅಂತ ಹೇಳ್ತಾ ಇದ್ದೇವೆ ಅಂತೇಳಿ ಅಲ್ಲ, ನಮಗೆ ನಾವೀಗ ಕ್ಯಾಂಡಿಡೇಟ್ ಯಾರಂತೇಳಿ ನಾವು ಈಗ ಆಯ್ಕೆ ಮಾಡಲಿಲ್ಲ. ಆದರೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಈಗ ಯಾವ ಕ್ಯಾಂಡಿಡೇಟ್ ಯಾವ ರೀತಿ ಮಾಡ್ತೇವೆ ಅಂತೇಳಿ ನಾವು ಅವಲೋಕನ ಮಾಡಿ ಅವರಿಗೆ ನಮ್ಮ ಮತವನ್ನು ಕೊಡಲಿಕ್ಕೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಈಗ ಕಾಂಗ್ರೆಸ್ಸಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪದ್ಮರಾಜ್ ಅವರು ನಿಂತಿರುವಂಥದ್ದು, ಅವರ ಈ ಮುಂಚೆ ಅವರ ಅಭಿವೃದ್ಧಿ ಏನಾದರೂ ನೋಡಿದ್ದೀರಾ ಸರ್? ಅವ್ರು ಮಾಡಿರುವಂಥದ್ದು ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಏನಾದರೂ ಗೊತ್ತಿದೆಯಾ? ಅವರ ವಿಷಯದಲ್ಲಿ ನಮಗೆ ಯಾವುದೇ ಐಡಿಯಾ ಇಲ್ಲ. ಆದರೂ ನಾವು ಈಗ ಪಕ್ಷವನ್ನು ನೋಡೋದಿಲ್ಲ, ನಾವು ಈಗ ನೋಡ್ತಾ ಇರೋದು ನಿಲ್ಲುವಂಥ ಕ್ಯಾಂಡಿಡೇಟ್ ಅವರು ಯಾವ ರೀತಿ ಇದ್ದಾರೆ ಅಂತ ಹೇಳಿ ನೋಡಿ ನಾವು ಮುಂದಿನ ಮತವನ್ನು ನಾವು. ನಿಮಗೆ ಅನ್ನಿಸ್ತಾ ಉಂಟು ಪದ್ಮರಾಜ್ ಒಬ್ಬರು ಸಮರ್ಥ ನಾಯಕ ಆಗ್ಬಹುದು ಅಂತ? ಯಾಕಂದರೆ ಅವರು ಆಲ್ರೆಡಿ ನಿಂತಾಗಿದೆ. ಹೌದು, ಅವರು ಆಲ್ರೆಡಿ ನಿಂತಾಗಿದೆ. ಆದರೂ ನಾವೀಗ ಯಾವಾಗ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಇನ್ನಿತರ ಪಕ್ಷಗಳಾಗಲಿ ನಾವು ಅವರ ಅಭ್ಯರ್ಥಿಯನ್ನು ನೋಡೋದು. ಅಭ್ಯರ್ಥಿ ಯಾವ ದೃಷ್ಟಿಯಲ್ಲಿ ಈ ಸಲ ಯಾವ ಪಕ್ಷದಲ್ಲಿ ಯಾವ ಥರ ನಿಲ್ತಾರೆ ಎಂಬುದನ್ನು ನೋಡಿ ನಾವು ನಮ್ಮ ಮತವನ್ನು ಕೊಡ್ತೇವೆ. ಇವಾಗ ಪದ್ಮರಾಜ್ ಆಗಲಿ ಈಗ ಇತರ ಪಕ್ಷದಲ್ಲಿ ನಿಲ್ಲುವವರಾಗಲಿ ಅವರು ಈಗ ಮುಂಚೆ ನಿಂತವರು ಯಾವ ರೀತಿ ಮಾಡಿದ್ದಾನೆ ಅಂತ ನಮಗೆ ಐಡಿಯಾ ಇದೆ. ಆದರೆ ಈಗ ನಿಲ್ಲುವವರು ಹೊಸ ಒಂದು ಅಭ್ಯರ್ಥಿ ಆದರೆ ಅವರ ಬಗ್ಗೆ ನಾವು ಒಂದು ಡಿಸ್ಕಸ್ ಮಾಡಿ ನಾವು ಮತವನ್ನು ಕೊಡ್ತೇವೆ. ನಮಗೆ ಟೋಟಲ್ ಆಗಿ ಇಂಡಿಯಾ ಒಂದು ಅಭಿವೃದ್ಧಿ ಆಗಬೇಕು, ನಿರುದ್ಯೋಗವು ನಿರ್ಮೂಲನೆ ಆಗಬೇಕು. ಮತ್ತು ಈಗ ನೋಡುವ ದೃಷ್ಟಿಯಲ್ಲಿ ಒಂದು ಭಾರತ ಈಗ ಮುಂದುವರಿಯುವ ಒಂದು ದೇಶ, ಈಗ ಮುಂದುವರಿತಾ ಇಲ್ಲ, 10 ವರ್ಷದಲ್ಲಿ ನಿಂತಲ್ಲೇ ನಿಂತಿದೆ. 10 ವರ್ಷದಲ್ಲಿ ಭಾರತ ಮುಂದುವರೆದಿಲ್ಲ ಅಂತ ಹೇಳ್ತಾ ಇರೋದು ನೀವು? ಮುಂದುವರೆದಿಲ್ಲ ಅಂತ ಹೇಳ್ತಾ ಇರೋದು ಅಂತೇಳಿ ನಿರುದ್ಯೋಗ ಇಲ್ಲಿ ಜಾಸ್ತಿ ಆಗಿದೆ, ಕಮ್ಮಿ ಆಗಬೇಕಿತ್ತು. ವರ್ಷದಿಂದ ವರ್ಷಕ್ಕೆ ಭ್ರಷ್ಟಾಚಾರ ಇನ್ನಿತರ ನೋಡಿದರೆ ಈಗ ಚುನಾವಣೆ ಬಾಂಡ್ ಅದೆಲ್ಲ ನೋಡ್ತಾ ಇದ್ದರೆ ನಮ್ಮ ಈಗ ದೇಶ ಮುಂದುವರಿತಾ ಇಲ್ಲ ಅಂತ ಅನಿಸ್ತಾ ಉಂಟು, ಬ್ಯಾಕ್ವರ್ಡ್ ಆಗಿದೆ. ಖಂಡಿತ ಸರ್, ಆದಷ್ಟು ಬೇಗ ಸಮರ್ಥ ನಾಯಕನನ್ನು ಆಯ್ಕೆ ಮಾಡಿ. ಥ್ಯಾಂಕ್ ಯು ಸರ್. ಎಸ್, ಅದೇ ರೀತಿ ನಮ್ಮ ಪುತ್ತೂರಿನ ಆಟೋ ಚಾಲಕರೊಬ್ಬರಿದ್ದಾರೆ, ಬನ್ನಿ ಅವರ ನಿರೀಕ್ಷೆ ಏನುಂಟು ಈ ಬಾರಿಯ ಲೋಕಸಭಾ ಚುನಾವಣೆಯಿಂದ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಕುಶಾಲಪ್ಪ ಅಂತೇಳಿ. ಸರ್ ಈ ಬಾರಿ ಲೋಕಸಭಾ ಚುನಾವಣೆ ಡೇಟ್ ಎಲ್ಲ ಫಿಕ್ಸ್ ಆಗಿದೆ. ಸೊ ನಿಮ್ಮ ಪ್ರಕಾರ ಒಬ್ಬರು ಅಭ್ಯರ್ಥಿ ಆಲ್ರೆಡಿ ಅಭ್ಯರ್ಥಿ ಘೋಷಣೆ ಕೂಡ ಆಗಿದೆ. ಸೊ ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಅವರ ಬಿ ಜೆ ಪಿಗೆ. ಬಿ ಜೆ ಪಿಯಿಂದ ಯಾರು ನಿಂತಿದ್ದಾರೆ ಸರ್? ಬ್ರಿಜೇಶ್ ಚೌಟ. ಬ್ರಿಜೇಶ್ ಚೌಟ ಅವರ ಯಾವ ಒಂದು ಕ್ವಾಲಿಟೀಸ್ ನೋಡಿ ಅವರನ್ನು ಆಯ್ಕೆ ಮಾಡಬೇಕು ಅಂತ ಅನಿಸ್ತಾ ಉಂಟು ಸರ್ ನಿಮಗೆ? ಅದು ಅವರೊಬ್ಬರು ಸೈನಿಕರು, ಮತ್ತು ಅವರಿಗೆಲ್ಲ ಇದರ ಬಗ್ಗೆ ಎಲ್ಲ ಸ್ವಲ್ಪ ನಮ್ಮ ಮಂಗಳೂರಿನ ಇದರ ಬಗ್ಗೆ ಎಲ್ಲ ಕರ್ನಾಟಕದ ಬಗ್ಗೆ ಎಲ್ಲ ಗೊತ್ತಿದೆ. ಹಾಗೆ ಅವರದ್ದು ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಉಂಟಂತೇಳಿ ಅವರನ್ನು ನಾವು ಇದು ಮಾಡ್ತೇವೆ. ಅಂದರೆ ಅವರ ಅನುಭವಗಳಿಂದ ಅವರೊಬ್ಬರು ಸಮರ್ಥ ನಾಯಕರು ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಹಾಗಾಗಿ ನಿಮ್ಮ ಮತ ಖಂಡಿತವಾಗ್ಲೂ ಬ್ರಿಜೇಶ್ ಚೌಟ. ಬಿ ಜೆ ಪಿಗೆ ಮೋದಿ ಬರಬೇಕಂತೇಳಿ ನಮ್ಮದೆಲ್ಲ ಇದು. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಎನ್ನ ಪುದಾರೆ ದಿವಾಕರ ದೇವಡಿ, ಚಿಕ್ಕಮಗಳೂರು ಗ್ರಾಮ, ಕೆಮ್ಮಾಯಿ ಪೋಸ್ಟು, ಪುತ್ತೂರು ತಾಲೂಕು.
ದಕ್ಷಿಣ ಜಿಲ್ಲೆ ಎನ್ನ ಉದ್ದೇಶ ಎಂಚಂಡ ಏರು ಓಟು ಬತ್ತನಲ್ಲ ಇದು ಮೋದಿ ಬತ್ತನಲ್ಲ ಕಾಂಗ್ರೆಸ್ ಅವರು ಬತ್ತಾನೆ ದಾರ ಮಲ್ಪೇರಿ ದಾರ ಮಲ್ಪೇರಿ ಪ್ರಯೋಜನ ಇದೆ ಮಲ್ಪಣೆ ಅಣ್ಣ ಮೋದಿ ಮಲ್ತನ ಕಾರ್ಯ ನಿಜವಾದ ಅವು ಸತ್ಯನೇ ಅವು 100% ಸತ್ಯ ಆತನ ಪೋನು ನನ್ನ ಈತ ಎಲ್ಲಂಜಿ ಎಲೆಕ್ಷನ್ ನಾನು ಇಂಚಿನ ಅಂಚಿ ಕೊಕ್ಕೆ ಮಾಡುವಾರ ಬಂದು ರಾಬ್ಜಿ ಅಂದತೆ ನಮ್ಮ ಓಟು ಮೋದಿಗಿಲ್ಲ ದೆಕ್ಕಲ ಬೈಕ್ ಕಾಂಗ್ರೆಸ್ಗೆ ಎಂಕಲ ಮಾಡುವಾರ ಅಡ್ಡಿಗಿಲ್ಲ ಅಂದರೆ ಐಂಜಂದ ಓಟ್ಲ ಎಂಕಲ ಡಿವೈಡ್ ಬಂದು ಓಪನ ಎಂಕಲ ಡಿವೈಡ್ ಬಂದು ಗೊತ್ತಾನೆ ಮೋದಿಲ ಕಾಂಗ್ರೆಸ್ ಐಂಜನ ಎಂಕಲ ಉಂಡತೆ ಐಂಜಂಡು ಸೇರ್ ಮಂದು ಓಪನ ಎಂಕಲ ಮೋದಿಗಿಲ್ಲ ಮಾಡುವ ಕಾಂಗ್ರೆಸ್ಗಿಲ್ಲ ಮಾಡುವ ಗಡ್ಡೆಗಿಲ್ಲ ಕರೆಕ್ಟ್ ಡಿವೈಡ್ ಬಂದು ಗೊತ್ತು ದಯವಂಡ ಆರ್ಲ ಸೋಪೆರಳ್ಳಿ ಇಂಬೆರ್ಲ ಸೋಪೆರಳ್ಳಿ ಪಂಡ ಸರಿ ಇರೆಗ್ ಅನಿಸಂಡ ಇತ್ತೆ ಕುಡ್ಲಾಡು ನಮ್ಮ ಕುಡ್ಲಾಡು ಜಾತಿ ರಾಜಕಾರಣಿ ಪಂಡ ಇತ್ತೆ ಕಾಂಗ್ರೆಸ್ ಪದ್ಮರಾಜ ಅವ್ರು ಬಿಲ್ಲವ ಒಂಚಿ ದೆಕ್ ಸೇರ್ನಾರ ಸೊ ಅಂಚದ ದಂಡ ಒಂಚಿ ಸೇರಿ ಎನ್ನ ಇಡ್ಡೇನದ ಬಿಲ್ಲ ಇರದ ಪೂಜಾರಿ ಅದ ಆರು ಸೇರಡು ಒಂಜಿ ಜಾತಿ ಪಂಡ ಆ ಒಂಜಿ ದೆಟ್ಟಲ ಮತ್ತ ವಿಂಗಡನೆ ಆಪ್ನ ಚಾನ್ಸಸ್ ಉಂಡ ಉಂಡು ಇಟ್ಟಿಲ್ಲ ಅವು ಹಿಂಗಡೆ ಆಪನ ಚಾನ್ಸ್ ಉಂಡು ದಯವಂಡ ಬಿಲ್ಲ ಬೇರೆ ಪೂಜಾರಿನಗಳತೆ ಅಗ್ಲಿಟ್ಲ ದೆಟ್ಲ ಒಂತೆ ಇಂದು ಆಪನ ಚಾನ್ಸ್ ಉಂಡು ಏನ್ ಬಂದ್ರೆ ಏಕಡೆ ಇಟ್ಟ ಬಂಡೆತ ಅವು ಡಿವೈಡ್ ಬಂಡ ಎಂಕಲ್ನ ಓಟ್ಲ ರಡ್ಡೆಗ್ಲ ಪಾಲ ಅದು ಓಪಣ ಗೊತ್ತಾಂಡೇರಿ ಅಂಚ ಪಾಲಾಂಡ ಇತ್ತೆ ಇರ್ನ ಒಂಜಿ ಸ್ಪಷ್ಟ ಆಯ್ಕೆ ಪಂದಿಜೆ ಸರ್ ಫಸ್ಟ್ ಆಯ್ಕೆ ಬಂಡೇನು ಡಿವೈಡ್ ಬಂಡ ಇಟ್ಟು ಎಂಚಂದು ಪಂಡ್ರಾಬ್ಜಿ ಡಿವೈಡ್ ಬಂಡ ಅಂಚಿ ಬಿಜೆಪಿಲ ಇಂಚಿ ಕಾಂಗ್ರೆಸ್ಲ ಆಯ್ತು ರಡ್ಡೆಟ್ ಪಾಲ ಅದು ಓಪಣತೆ ಅಂಚ ಪಂಡ ಇರೆಗ್ ರಾಜ್ಯಡ್ ಈ ಒಂಜಿ ದೇಶಡ್ ವಾ ಸರ್ಕಾರ ಬತ್ತನಲ್ಲ ಇರೆಗ್ ಓಕೆ ಅಂಚಂಡ ಓಕೆ ಓಕೆ ಮಾತ ಓ ಇಟ್ಟನ ಬತ್ತನ ನೋಡಿದ್ರೆ ಡಿವೈಡ್ ಆದ ಬತ್ತನ ಅವು ಸ್ಯಾರ್ ಬಂಡತೇನು ಪಾಲ ಅದು ಓಪಣವು ಅಂಚಿಗಿಲ್ಲ ಇಂಚಿಗಿಲ್ಲ ಬುಕ್ಕ ನಮ್ಮ ಏರು ಗೆಲ್ಪು ಏರು ಸೋಪು ಏರು ಅನ್ನೋಂಡತ ಅವು ಬುಕ್ಕದ ವಿಷಯ ಅಂತೂ ರಡ್ಡೆಗಳ ಬಿ ಜೆ ಪಿಲ ಮಾಡುವೆ ಕಾಂಗ್ರೆಸ್ ಎಲ್ಲ ಮಾಡುವೆ JDX ಎಲ್ಲ ಮಾಡುವೆ ಅವು ಪಾಲದು ಓಪಣ ಮಾತ ಪಾಲದು JDX ಆಗಲ್ಲ ಕಾಂಗ್ರೆಸ್ ಬರ್ಬೇರಿ ಕಾಂಗ್ರೆಸ್ ಆಗಲ್ಲ ಬಿ ಜೆ ಪಿ ಹೋಗಿ ಮಾತೊಂದು ಡಿವೈಡ್ ಅದು ಓಪಣ ಸರಿ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ನಿಮ್ಮ ಹೆಸರು ಶಿವಕುಮಾರ್ ಸರ್ ಈಗ ದಕ್ಷಿಣ ಕನ್ನಡ ಅಂತಲ್ಲ ರಾಜ್ಯದಲ್ಲೇ ಚುನಾವಣೆ ಒಂದು ಕಾವು ಬಿಸಿ ಏರಿದೆ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇಬ್ಬರು ಅಭ್ಯರ್ಥಿಗಳು ನಿಂತಿರುವಂಥದ್ದು ಸೊ ನಿಮ್ಮ ಆಯ್ಕೆ ಮತ್ತು ನಿಮ್ಮ ನಿರೀಕ್ಷೆ ಸರ್ ಈ ಬಾರಿಯ ಚುನಾವಣೆಯಿಂದ ನಮ್ಮ ಆಯ್ಕೆ BJP ಈ ಸರ್ತಿ 100% BJP ಬರ್ಬೋದು ಅಂದರೆ ಸರ್ ಯಾವ ಒಂದು ದೃಷ್ಟಿಕೋನದಿಂದ ಮತದಾರರು ಒಂದು BJPಯನ್ನು ಮತ್ತೆ ಆಯ್ಕೆ ಮಾಡ್ಬೋದು ನಮಗೆ ಒಟ್ಟಾರೆ ಮೋದಿ ಬೇಕು ದೇಶಕ್ಕೆಲ್ಲ ಒಳ್ಳೇದು ಮಾಡಿದ್ದಾರೆ ಅದಕ್ಕಾಗಿ ಮೋದಿಗೋಸ್ಕರ ಆಗ್ತದೆ ಸರ್ ಈಗ BJPಯಿಂದ ಬ್ರಿಜೇಶ್ ಚೌಟ ನಿಂತಿರುವಂಥದ್ದು ಅದೇ ರೀತಿ ಕಾಂಗ್ರೆಸ್ಸಿಂದ ಪದ್ಮರಾಜ್ ಅವರು ನಿಂತಿರುವಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಪದ್ಮರಾಜ್ ಅವರು ಬಿಲ್ಲವ ಪಂಗಡಕ್ಕೆ ಸೇರಿ ಅಲ್ಲಿ ಆದರೂ ಮತ ವಿಂಗಡಣೆ ಆಗುವ ಚಾನ್ಸಸ್ ಉಂಟಾ ಸರ್ ಅಲ್ಲ ಇದರಲ್ಲಿ ಜಾತಿ ಭೇದ ಯಾವುದು ಬರೋದಿಲ್ಲ ಮೈನಾಗಿ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅದಕ್ಕೋಸ್ಕರ ಮೋದಿ ಬರಬೇಕು ಅಂತ ಎಲ್ಲರ ಆಸೆ ನಿಮ್ಮ ಪ್ರಕಾರ ಈಗ ಜಾತಿ ಆಧಾರದಲ್ಲಿ ಮತ ವಿಂಗಡಣೆ ಆಗಲಿಕ್ಕಿಲ್ಲ ಅಂತ ಹೇಳುತ್ತಾ ನೀವು ದಕ್ಷಿಣ ಕನ್ನಡದಲ್ಲಿ ಆಗುದಿಲ್ಲ ಖಂಡಿತ ಆಗುದಿಲ್ಲ 100% ಅಭಿವೃದ್ಧಿಯನ್ನು ನೋಡಿ ನೀವು ಮೋದಿ ಬರಬೇಕು ಅಂತ ಹೇಳ್ತಾ ಇದ್ದೀವಿ ಹೌದು ಅಭಿವೃದ್ಧಿ ಮೈನ್ ಅಂದರೆ ಕೆಲವು ಯೋಜನೆಗಳೆಲ್ಲ ಯಾರಿಗೆ ಸಹ ಗೊತ್ತಿಲ್ಲ ಅದನ್ನೆಲ್ಲ ಹೇಳುವಂಥ ಪ್ರಯತ್ನ ಯಾರು ಸಹ ಮಾಡಲಿಲ್ಲ ಈಗ ಸರ್ ಈಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಅದನ್ನು ಏನು ಇವಾಗ ಕಾರ್ಯರೂಪಕ್ಕೆ ಕೂಡ ತಂದಿದೆ ಇದೆಲ್ಲಿಯಾದರೂ ಎಫೆಕ್ಟ್ ಆಗೋ ಚಾನ್ಸಸ್ ಉಂಟಾ BJPಗೆ ಇದ್ರ ಎಫೆಕ್ಟ್ ಯಾವುದು ಆಗಲಿಕ್ಕಿಲ್ಲ ಎಫೆಕ್ಟ್ ಈಗ ಆಗಿರೋದೆಲ್ಲ ಪ್ರೈವೇಟ್ ಬಸ್ನವರಿಗೆ ರಿಕ್ಷಾದವರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಫ್ರೀ ಬಸ್ ಎಲ್ಲ ಬಿಟ್ಟು ಪ್ರಾಬ್ಲಮ್ ಆಗಿದೆ ಹಾಗೆಂದು ಎಫೆಕ್ಟ್ ಎಂತ ಆಗಲಿಕ್ಕಿಲ್ಲ ಜನಸಾಮಾನ್ಯರಿಗೆ ಎಫೆಕ್ಟ್ ಆಗಿರೋದಲ್ದ ಫ್ರೀ ಬಸ್ ಎಲ್ಲ ಕೊಟ್ಟು ಸರ್ಕಾರಕ್ಕೆ ಕೂಡ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಸರ್ಕಾರಕ್ಕೆ ಅಂತಲ್ಲ ಈಗ ಒಂದು ರಿಕ್ಷಾದಲ್ಲಿ ಅಂದರೆ ಒಂದು ಫ್ಯಾಮಿಲಿ ಬಂತಲ್ಲ ಹಾಗೆ ತುಂಬ ಜನ ಇದ್ದಾರಲ್ಲ ಎಲ್ಲ ಪ್ರಾಬ್ಲಮಲ್ಲೇ ಇರುವಂಥವ್ರು ನಮಗೆ ಅವರು ಬಂದರೆ ಒಳ್ಳೆ ಇರ್ತದೆ ಅಂತ ಅಷ್ಟೇ ಮೋದಿ ಅವರು ಬರಬೇಕು ಹಾಗಾಗಿ ನಿಮ್ಮ ಆಯ್ಕೆ ಮತ್ತೆ BJP ಥ್ಯಾಂಕ್ ಯು ಸರ್ ಎಸ್ ನೋಡಿದ್ರಲ್ಲ ನಮ್ಮ ಪುತ್ತೂರಿನಲ್ಲಿ 2024ರ ಲೋಕಸಭಾ ಚುನಾವಣೆಯ ಒಂದು ಕಾವು ಯಾವ ರೀತಿಯಾಗಿದೆ ಅಂತ ಅದೇ ರೀತಿಯಲ್ಲಿ ಇಲ್ಲಿನ ಜನಗಳ ಆಯ್ಕೆ ಯಾವುದು ಅಂತ ಇದು ಕಹಳೆ ನ್ಯೂಸ್ ವಿಶೇಷ ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ಕೃತಿಕ ಸದಾಶಿವ ಕಹಳೆ ನ್ಯೂಸ್ ಪುತ್ತೂರು ಹಿಂದುತ್ವದ ಭದ್ರಕೋಟೆ ನಮ್ಮ ಮೋದಿಯಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ರೀತಿಯಾಗಿ ಲೋಕಸಭಾ ಚುನಾವಣೆಯ ರಂಗು ಗರಿಗೆದರಿದೆ ಈ ಬಾರಿಯ ಲೋಕಸಭಾ ಚುನಾವಣೆ ಏನಾಗಬಹುದು BJP ಬರುತ್ತೆ ಅಂದ್ರೆ ಮೋದಿ ಅವರೇ ಬರಬೇಕಂತ ನಮ್ಮ ಆಸೆ ನಮ್ಮ ನಿರೀಕ್ಷೆ ಈ ಸಲ ಬ್ರಿಜೇಶ್ ಚೌಟ ಆಯ್ಕೆ ಒಳ್ಳೆ ಕ್ಯಾಂಡಿಡೇಟ್ ಆಗ್ತದೆ ಪಕ್ಷ ನೋಡೋದಿಲ್ಲ ನಿಮಗೆ ಅನಿಸ್ತಾ ಉಂಟು ಪದ್ಮರಾಜ್ ಒಬ್ರು ಸಮರ್ಥ ನಾಯಕ ಆಗ್ಬಹುದು ಅಂತ ಈಗ ಪದ್ಮರಾಜ್ ಆಗಲಿ ಈಗ ಇತರ ಪಕ್ಷದಲ್ಲಿ ನಿಲ್ಲುವವರಾಗಲಿ BJPಗೆ ಈ ಒಂಜಿ ದೇಶಡು ಆ ಸರ್ಕಾರ ಬರ್ತನಲ್ಲ ಇರೆಗೂ ಓಕೆ ಅಂಚಂಡ ಇಡೀ ದೇಶದಲ್ಲಿ ಅನುಭವವುಳ್ಳ ವ್ಯಕ್ತಿ ಅಂತ ಆಗಿರ್ಬೋದು ಅಂತ ನನ್ನ ಭಾವನೆ ಮೋದಿ ಬರಬೇಕು ಅಂತ ಎಲ್ಲರ ಆಸೆ ಅವರೊಬ್ಬರು ಸೈನಿಕರು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಅದನ್ನ ಏನು ಇವಾಗ ಕಾರ್ಯರೂಪಕ್ಕೆ ಕೂಡ ತಂದಿದೆ ಇದೆಲ್ಲಿಯಾದ್ರೂ ಎಫೆಕ್ಟ್ ಆಗೋ ಚಾನ್ಸಸ್ ಉಂಟಾ BJPಗೆ ಎಫೆಕ್ಟ್ ಈಗ ಆಗಿರೋದೆಲ್ಲ
ಪ್ರೈವೇಟ್ ಬಸ್ನವರಿಗೆ ರಿಕ್ಷಾದವರಿಗೆಲ್ಲ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಿಮ್ಮ ಆಯ್ಕೆ ಮತ್ತೆ ಬಿಜೆಪಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.